ದೃಷ್ಟಿ ಬೊಟ್ಟು ಬೇಡ. ಏನೇ ಸೀಮಾ, ನಿನ್ಗೊಂಚೂರು ಧೈರ್ಯನೇ ಇಲ್ವಲ್ಲೇ? ಅಯ್ಯೋ, ಹೋಗಿ ಹೋಗಿ ದತ್ತನ್ ಕೊಲ್ಲೋ ಡೀಲ್ನ ನಾನ್ ನಿನಗ್ ಕೊಟ್ಟಿದ್ನಲ್ಲ, ನಾನೆಂತ ದಡ್ಡಿ ಇರ್ಬೇಕು. ಡೋಂಟ್ ವರಿ ಸೀಮಾ, ನಾನು ನಿನ್ಗೇನು ಮಾಡಲ್ಲ, ಧೈರ್ಯವಾಗಿರು. ಓ, ಚಾಕು ನೋಡ್ ಹೆದ್ರುಕೊಂಡ್ಯಾ? ಡೋಂಟ್ ವರಿ, ನಿಂಗೇನು ಮಾಡೋದಿಲ್ಲ, ಧೈರ್ಯವಾಗಿರು. ನೋಡು, ಕೆಳಗಿಟ್ಬಿಟ್ಟೆ. ನಾನ್ ಧೈರ್ಯವಾಗೇ ಇದ್ದೀನಿ. ಆಮೇಲೆ ಏನ್ ಆಮೇಲೆ? ಈ ಮನೇಲಿ ದೃಷ್ಟಿ ಇದ್ದಾಳೆ, ಬಜರಂಗಿ ಇದ್ದಾಳೆ, ಎಲ್ರೂ ಇದ್ದಾರೆ. ನೀನೇನು ಮಾಡೋದಕ್ಕಾಗಲ್ಲ. ಎಂಥ ಲೂಸೆ ನೀನು. ನಿನ್ನ ಇಲ್ಲಿಗೆ ದೃಷ್ಟಿ ಕರ್ಸ್ಕೊಂಡಿದ್ದು ಅಂತ ಅನ್ಕೊಂಡ್ಯಾ? ನೋವೇ, ನಿನ್ನ ಇಲ್ಲಿಗೆ ಶಿಫ್ಟ್ ಮಾಡಿಸಿದ್ದು ನಾನು. ಏನು? ನೀನಾ? ಎಸ್, ಅದು ಯಾರಿಗೂ ಹೇಳ್ದೆ, ಯಾರ ಪರ್ಮಿಷನ್ನು ಕೇಳ್ದೆ ನಿನ್ನ ಇಲ್ಲಿಗೆ ಕರ್ಸ್ಕೊಂಡಿದ್ದು ನಾನೇ. ಹೀಗಿರ್ಬೇಕಾದ್ರೆ ನಿನಗೆ ಟಾರ್ಚರ್ ಕೊಡೋದು ನನಗೆ ಕಷ್ಟನಾ? ಏನು? ಏನ್ ನಿನ್ ಉದ್ದೇಶ? ಉದ್ದೇಶ ಸಿಂಪಲ್. ನಮಗ್ ತೊಂದರೆ ಮಾಡೋರ್ನ ನಮ್ ಕಣ್ ಮುಂದೆನೆ ಇಟ್ಕೋಬೇಕು. ಯಾಕೆ ಹೇಳು? ದೂರ ಇದೀವಿ ಅನ್ನೋ ಭಯದಲ್ಲಿ ಏನೇನೋ ಕುತಂತ್ರಗಳನ್ನ ಮಾಡ್ತಾರೆ. ಗಾದೆ ಮಾತೇ ಇಲ್ವಾ, ಮಿತ್ರರನ್ನ ದೂರ ಇಟ್ರು ಶತ್ರುಗಳನ್ನ ಹತ್ರನೇ ಇಟ್ಕೋಬೇಕಂತೆ. ಆಗ ಅವ್ರು ಮಾಡೋ ಕಿತಾಪತಿಗಳು, ಕುತಂತ್ರಗಳು ಎಲ್ಲಾನು ಮೊದ್ಲೇ ಗೊತ್ತಾಗತ್ತೆ. ನೋಡು ಸೀಮಾ, ನಾನ್ ನಿನ್ನ ನಂಬೋದಕ್ಕಾಗಲ್ಲ. ಅದಕ್ಕೆ ನೀನು ನನ್ನ ಕಣ್ಣಳ್ತೆ ದೂರದಲ್ಲೇ ಇರ್ಬೇಕು. ದೃಷ್ಟಿ ಇಲ್ಲೇ ಇದ್ದಾಳೆ, ಇಲ್ಲೇ ಪಕ್ಕದಲ್ಲಿದ್ದಾಳೆ, ಅವಳಿಗೆಲ್ಲ ಹೇಳ್ಬಿಡ್ಬೋದು ಅಂತ ನೀನ್ ಯೋಚನೆ ಮಾಡ್ತಿದ್ರೆ ಅದು ನಿನ್ ಜೀವಕ್ಕೆ ನೀನೇ ತಂದ್ಕೊಳ್ಳೋ ಸಂಸ್ಕಾರ. ಆ ಭಗವಂತ ನಿನಗೆ ಎಷ್ಟು ಆಯ್ಸ್ ಬರ್ದಿದಾನೋ ಗೊತ್ತಿಲ್ಲ. ಆಮೇಲೆ ನಾನು ಅದನ್ನ ಅಳಿಸಿ ಮತ್ತೆ ಹೊಸದಾಗಿ ಬರಿಬೇಕಾಗತ್ತೆ. ಹಾಗೆ ಇನ್ನೊಂದು ಮಾತು, ನಾನು ತುಂಬಾ ಕಂಜೂಸು. 1-2 ದಿನ ಆಯ್ಸನ್ನು ಹೆಚ್ಚಿಗೆ ಕೊಡೋದಿಲ್ಲ. ನೋಡು, ನೀನಾಯ್ತು, ಈ ರೂಮ್ ಆಯ್ತು, ತಿನ್ನ ಮಲಗದ್ನ ಅಂತ ಇದ್ರೆ ನಿನ್ ಜೀವನ ಎರಡನ್ನು ನಿನಗ್ ಭಿಕ್ಷೆ ಹಾಕ್ತೀನಿ. ಇಲ್ಲ ಅಂದ್ರೆ ಈ ಸೀಮಾ ಅನ್ನೋಳೊಬ್ಳು ಭೂಮಿ ಮೇಲೆ ಹುಟ್ಟಿದ್ಲು ಅನ್ನೋದನ್ನೇ ಇಲ್ಲ ಅನ್ನಿಸ್ಬಿಡ್ತೀನಿ. ನೋಡಪ್ಪ, ಇವಳ ಕೈಲಿ ಏನಾಗುತ್ತೆ ಅಂತ ಅನ್ಕೋಬೇಡ. ಆ ದತ್ತು ಅಂತ ದತ್ತ ಭಾಯೆ ಲೆಕ್ಕಕ್ಕಿಲ್ದಂಗ ಹೋದ. ಇನ್ನು ನೀನ್ ಯಾವ ಜುಜ್ಬಿ, ಹುಷಾರು. ತಗೋ, ಹಣ್ತೀನಿ. ಓಹೋ, ಗುಡ್ ಕ್ಯಾಚ್. But you cannot catch me. ಅಕ್ಕ, ಅಕ್ಕ, ಯಾಕೆ ಇಷ್ಟೊಂದು ಭಯ ಪಡ್ಕೊಂಡಿದ್ಯಾ? ಅಕ್ಕ, ಯಾಕಕ್ಕ ಇಷ್ಟೊಂದು ಭಯ ಪಡ್ಕೊಂಡಿದ್ಯಾ? ಒಂದ್ 2 ದಿನ ಆಯ್ಸುನ್ನು ಹೆಚ್ಚಿಗೆ ಕೊಡೋದಿಲ್ಲ.
ಚಿಕ್ಕಮ್ಮವ್ರು ಬಂದೋದ್ಮೇಲೆ ಅಕ್ಕ ಯಾಕೋ ಜಾಸ್ತಿನೇ ಎದುರ್ಕೊಂಡಿದ್ದಾಳೆ ಅನ್ಸ್ತಿದ್ಯಲ್ಲ, ಯಾಕಿರ್ಬೋದು? ಅಕ್ಕ, ಇದೇನಕ್ಕ? ರಾತ್ರಿ ಎಲ್ಲ ಮಲಗಿದ್ಯೋ ಅಥವಾ ಹೀಗೆ ಅಳ್ತಾ ಕೂತಿದ್ಯೋ? ಅವ್ರು ಇಲ್ದೆ ನಿದ್ದೆ ಹೇಗೋ ಬರುತ್ತೆ ನೋಡು, ಕಣ್ಣೆಲ್ಲ ಹೇಗಾಗಿದೆ. ತಗೋ ಜ್ಯೂಸ್ ಕೊಡಿ. ನನಗೆ ಬೇಡ ರಾಜ. ನಿನ್ನೆಯಿಂದ ಏನೂ ತಿಂದಿಲ್ಲ. ಹೀಗಾದ್ರೆ ನಿನ್ನ ಆರೋಗ್ಯದ ಗತಿ ಏನಾಗ್ಬೇಕಕ್ಕ? ಮನಸ್ಸಿನ ಆರೋಗ್ಯನೇ ಸರಿ ಇಲ್ಲ ಅಂದಮೇಲೆ ಏನ್ ತಿಂದ್ರು ಏನ್ ಕುಡಿದ್ರು ಅದು ಗಂಟ್ಲಲ್ಲಿ ಹಿಡಿಯಲ್ಲ ಕಣು. ಹಾಗಂತ ಏನು ತಿಂದೆ ಏನು ಕುಡಿದೆ ಈಗ ಅಳ್ತಾ ಕೂತ್ರೆ ಭಾವನ್ ಮನ್ಸಿಗೆ ಬೇಜಾರಾಗಲ್ವಾ? ಆಗ್ಲಿ ಬಿಡು, ಅವ್ರಿಗೆ ನನ್ನ ಮೇಲೆ ಕೋಪ ಬಂದು ಬೈಯಕ್ಕಾದ್ರೂ ಇಲ್ಲಿಗೆ ಬರ್ಲಿ. ಬರ್ತಾರಕ್ಕ, ಬರ್ದೇ ಇಲ್ಲಿ ಹೋಗ್ತಾರೆ. ನೀನ್ ಫಸ್ಟ್ ಕುಡಿ. ಅವ್ರ ಮುಖ ನೋಡೋವರೆಗೂ ನನಗೆ ಸಮಾಧಾನ ಇಲ್ಲ ರಾಜ. ನಂಗೇನು ಬೇಡ. ಭಾವನ್ಗೇನು ಆಗಲ್ಲಕ್ಕ. ಈ ಊರಲ್ಲಿ ಅವ್ರು ಎಲ್ರಿಗೂ ಬೇಕು. ಅವ್ರಿಗೆ ಬೇಕಾದವ್ರು ಎಷ್ಟು ಜನ ಇದ್ದಾರೋ ಅವ್ರಿಗೆ ಆಗದೆ ಇರೋರು ಅಷ್ಟೇ ಜನ ಇದಾರೆ ಕಣು. ಇದ್ರೆ ಏನು, ಕಾಡಲ್ಲಿ 100 ನರಿಗಳಿದ್ರು ಒಂದ್ ಸಿಂಹಕ್ಕೆ ಸಮ ಆಗಕ್ಕಾಗತ್ತಾ? ನಮ್ ಭಾವ ಸಿಂಹ ಇದ್ದಾಗೆ ಯಾವ್ದೋ ಒಂದ್ ಮುಖ್ಯವಾದ ಕೆಲ್ಸಕ್ಕೆ ಹೋಗಿರ್ತಾರೆ, ಇವತ್ತು ಬಂದೇ ಬರ್ತಾರೆ ನೋಡಕ್ಕ. ಹಾಗಾದ್ರೆ ಬರ್ತಾರೆ ಅಂತೀಯ? ನೀನ್ ಬಿಟ್ಟು ಹೇಗೆ ಹೋಗ್ತಾರ ಅವರು? ನಿಮ್ಗೆ ಹೇಗೆ ಭಾವ ಅಂದ್ರೆ ಪ್ರಾಣನೋ ಭಾವಂಗು ನೀನಂದ್ರೆ ಪ್ರಾಣ. ನೀನ್ ಇವಾಗ ಜ್ಯೂಸ್ ಕುಡಿಯಕ್ಕ. ಅಕ್ಕ ಪ್ಲೀಸ್. ಭಾವನ್ ಕಂಡ್ರೆ ಅದೆಷ್ಟು ಪ್ರೀತಿ ಅಕ್ಕಂಗೆ. ದೇವ್ರೆ ಪ್ಲೀಸ್ ಇವ್ರಿಬ್ರನ್ನು ದೂರ ಮಾಡ್ಬೇಡಪ್ಪ. ಅಕ್ಕ, ನಿನ್ಗಿನ್ನೊಂದು ವಿಷಯ ಗೊತ್ತಾ? ಸೀಮಕ್ಕ ಬಂದಿದ್ದಾನೆ. ಹೌದಾ? ಎಲ್ಲಿದ್ದಾಳೆ? ರೂಮಲ್ಲಿದ್ದಾಳೆ. ಅಮ್ಮನೂ ಬಂದಿದ್ದಾರಾ? ಇಲ್ಲ ಅಕ್ಕ, ಅಮ್ಮ ಹರಕೆ ತೀರ್ಸಕ್ ಹೋಗಿದ್ದಾಳೆ. ಮನೇಲಿ ನೋಡ್ಕೊಳಕ್ ಯಾರು ಇಲ್ಲ ಅಂತ ಇಲ್ಲೇ ಇರ್ಲಿ ಅಂದ್ರಂತೆ. ಒಳ್ಳೇದಾಯ್ತು. ನಾನು ಆಮೇಲೆ ಹೋಗಿ ಅಕ್ಕನ್ನ ನೋಡ್ತೀನಿ. ಈಗ ನನ್ನ ಮನ್ಸು ಸರಿ ಇಲ್ಲ. ಅಕ್ಕನ್ ನೋಡ್ಕೊಳಕ್ ನಾವಿದ್ದೀವಿ. ನೀನ್ ರಾತ್ರಿ ಎಲ್ಲ ನಿದ್ರೆ ಮಾಡಿಲ್ಲ, ಫಸ್ಟ್ ರೆಸ್ಟ್ ಮಾಡು. ನಿನ್ನ ಗಂಡ ಕೊನೆ ಡೀಲ್ ಮಾಡ್ತಿದ್ದಾನೆ, ಅದು ಈ ಮುದ್ದು ಹೆಂಡತಿಗೋಸ್ಕರ. ಎಲ್ಲ ಚೆನ್ನಾಗಾಗಲಿ ಅಂತ ದೇವರಲ್ಲಿ ಬೇಡ್ಕೊ. ದತ್ತ ಓಡಾಡೋ ಜಾಗ ಎಲ್ಲ ನಿನ್ಗೆ ಗೊತ್ತು. ಅಲ್ಲಿರೋ CCTV ಎಲ್ಲ ಚೆಕ್ ಮಾಡಿದ್ರ? ಅವ್ನು ಹೋಗೋ ಜಾಗಕ್ಕಷ್ಟೇ ಅಲ್ಲ, ಅವ್ನು ಆ ಜಾಗಕ್ಕೆ ಹೋಗೋ ದಾರಿನಲ್ಲೂ ಯಾವ್ಯಾವ CCTV ಕ್ಯಾಮ್ರಾ ಇದೆ ಅದೆಲ್ಲ ಚೆಕ್ ಮಾಡ್ತಿದ್ದೀನಿ. ಹಾಗೇನಾದ್ರೂ ಸುಳಿವು? ಇಲ್ಲ ಬಾಬಾ, ಅವನಾಗ್ಲಿ ಅವನ ಕಾರಾಗ್ಲಿ ಆ ಯಾವುದೇ ಕಡೆ ಓಡಾಡಿರೋ ಕುರುಹು ಕೂಡ ಸಿಗ್ತಾ ಇಲ್ಲ. ಇದ್ದಕ್ಕಿದ್ದಾಗೆ ಎಲ್ಲಿ ಹೋಗೋದಕ್ಕೆ ಸಾಧ್ಯ? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ಭಾವ. ಪಾಪ ದೃಷ್ಟಿ, ಅವಳ ಮುಖ ನೋಡಿದ್ರೆ ನಂಗೆ ಸಂಕಟ ಆಗ್ತಿದೆ. ಅವಳು ನನ್ನ ಹತ್ರ ಬಂದು ಸಾಹುಕಾರ ಸಿಕ್ಕಿದ್ರ ಅಂತ ಕೇಳಿದ್ರೆ
ಇಲ್ಲ ಅಂತ ಹೇಳೋಕ್ಕೂ ಬಾಯಿ ಬರ್ತಿಲ್ಲ. ನಮಗೆ ಎಷ್ಟು ಸಂಕಟ ಆಗ್ತಾ ಇದೆ ಪಾಪ ಆ ಹುಡುಗಿ. ಅದ್ ಹೇಗ್ ತಡ್ಕೊಂಡಿದ್ದಾಳೋ ಏನೋ. ಹೌದು ಬಾವ, ನನಗಿಂತ ಅವಳಿಗೆ ಮುಖ ತೋರ್ಸಕ್ಕೂ ಆಗ್ತಾ ಇಲ್ಲ. ದತ್ತ ದೃಷ್ಟಿನ ಒಪ್ಕೊಂಡು ಎಲ್ಲ ಸರಿ ಹೋಯ್ತು ಅನ್ನುವಾಗ್ಲೇ ಹೀಗಾಗ್ಬಾರ್ದಾಗಿತ್ತು. ಪಾಪ ಆ ಹುಡುಗಿ, ಅವಳ ಜೀವನದಲ್ಲಿ ಒಂದಲ್ಲ ಒಂದ್ ನೋವು ಇಟ್ಟೇ ಇಟ್ಟಿರ್ತಾನೆ ಆ ದೇವ್ರು. ಅವಳಷ್ಟೇ ಅಲ್ಲ, ತತ್ತನ ಜೀವನದಲ್ಲೂ ಅವ್ನು ನೋಡಿದ್ದು ಬರೀ ಮೋಸ, ನಂಬಿಕೆ ದ್ರೋಹಗಳನ್ನೇ. ಸದ್ಯ ಒಳ್ಳೆ ಹುಡುಗಿ ಸಿಕ್ಕಿದ್ಲು, ಅವನ ಜೀವನ ಸರಿ ಹೋಗ್ತಾ ಇದೆ ಅಂತ ಅನ್ಕೊಳ್ಳೋಷ್ಟರಲ್ಲಿ ಈಗ ಇನ್ನೊಂದೇನೋ ಆಗ್ತಾ ಇದೆ. ದೇವ್ರು ಅನ್ನೋದೇ ಇಲ್ಲ ಅಣ್ಣ. ಅಕಸ್ಮಾತ್ ಇದ್ದು ಅವ್ನು ಬರೀ ಮೋಸ ಇದ್ದಿದ್ರೆ ಈ ತರ ಪದೇ ಪದೇ ನೋವು ಕೊಡ್ತಿರ್ಲಿಲ್ಲ. ನುಂಗ್ಕೋಬೇಡ ಮಚಾಂಗಿ. ಅಕಸ್ಮಾತ್ ಯಾರಾದ್ರೂ ದತ್ತ ಬರ್ದೇ ಹೋದ್ರೆ ಮುಂದೇನು ಅಂತ ಬರೀ ಮಾತು ಕೇಳಿದ್ರು ನನಗ್ ಜೀವ ಹೋದಾಗತ್ತೆ ಬಾವ. ಅವನ್ ಇಲ್ದೇ ಇರೋ ನಾಳೆಗಳನ್ನ ಮಾಡ್ಕೊಳಕ್ಕೂ ಆಗಲ್ಲ ಬಾವ, ಆಗಲ್ಲ. ಸಮಾಧಾನ ಮಾಡ್ಕೋ ಬಜರಂಗಿ. ನೀನೇ ಹೀಗತ್ರೆ ದೃಷ್ಟಿಗೆ ಸಮಾಧಾನ ಮಾಡೋರು ಯಾರು? ಬಾವ, ನನಗ್ ದೃಷ್ಟಿಗೆ ಹೇಳೋರ್ ಧೈರ್ಯ ಇಲ್ಲ ಬಾವ. ಈಗ ನಾನೇ ಧೈರ್ಯ ಗೆಟ್ಟು ಕಂಗಾಲಾಗಿದ್ದೀನಿ. ಅಂಥದ್ರಲ್ಲಿ ನನ್ ದೃಷ್ಟಿಗೆ ಹೇಗೆ ಧೈರ್ಯ ಹೇಳಿ? ನನ್ನಿಂದ ಸಾಧ್ಯ ಇಲ್ಲ. ನೋಡ್ ಬಜರಂಗಿ, ನೀನ್ ಹೀಗ್ ಧೈರ್ಯ ಗೆಟ್ ಕೂತ್ರೆ ಆಗಲ್ಲ. ದತ್ತನ್ನ ಬೇರೆ ಯಾವ ರೀತಿ ಹುಡುಕ್ಬೋದು ಅಂತ ಯೋಚನೆ ಮಾಡು. ನಾನು ಇನ್ನೊಂದ್ಸಲ ಎಲ್ಲ ಕಡೆ ಹುಡುಕ್ತೀನಿ, ನೀವು ದಯವಿಟ್ಟು ದೃಷ್ಟಿಗೆ ಸಮಾಧಾನ ಮಾಡಿ. ನಾನಾ? ಹೌದು ಬಾವ, ನೀವೇ. ನಾನ್ ದೃಷ್ಟಿ ಮುಂದೆ ಹೋದ್ರೆ ಕಣ್ಣೀರ್ ಬರುತ್ತೆ. ಅವಳನ್ನ ಫೇಸ್ ಮಾಡೋ ಧೈರ್ಯ ನನಗಿಲ್ಲ ಬಾವ, ಅರ್ಥ ಮಾಡ್ಕೊಳ್ಳಿ. ಸರಿ, ನೀನ್ ಹೊರಡು ಬಜರಂಗಿ. ದೃಷ್ಟಿನ ನಾನ್ ಮಾತಾಡಿಸ್ತೀನಿ. Cheers. Cheers. ಏನಕ್ಕ ಬೆಳಗ್ಗೆನೆ ಪಾರ್ಟಿ ಮೂಡಲಿದೆಯಾ? ನೀನ್ ಪಾರ್ಟಿ ಕೊಡ್ಸು ಅಂತ ಕೇಳಿದ್ಯಲ್ಲ ಹೇಮ ಅವತ್ತು, ಅದಕ್ಕೆ. ಅಲ್ಲ, ಮನೇಲಿ ಎಲ್ರು ಗೋಳಾಡ್ತಾ ಇದ್ರೆ ನೀನೇನ್ ಇಷ್ಟು ಖುಷಿಯಾಗಿದ್ಯಾ? ಕೋಳಿಗೆ ಸತ್ತೋಗ್ತೀನಲ್ಲ ಅನ್ನೋ ಚಿಂತೆ. ಅದೇ ಚಿಕನ್ ತಿನ್ನೋನ್ಗೆ ವಾವ್, ಯಾವಾಗ ಚಿಕನ್ ತಿಂತೀನಪ್ಪ ಅನ್ನೋ ಚಿಂತೆ. ಎಲ್ಲಾರ ಸಿಚುವೇಶನ್ಸು ಬೇರೆ ಬೇರೆ ತರ ಇರುತ್ತಲ್ವಾ ಹೇಮ? ನನಗ್ ಅರ್ಥ ಆಗ್ಲಿಲ್ಲ. ನನ್ ಸಂಭ್ರಮಕ್ಕೆ ಕಾರಣ ನನ್ ಗೆಲುವು ಹೇಮ. ತುಂಬಾ ವರ್ಷಗಳ ಕನ್ಸು ಸೇಡು ಎಲ್ಲ ಈಡೇರಿದೆ. ಅದಕ್ಕೆ ನಾನಿವತ್ತು ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ. ನಿನಗ್ ಸೇಡಿದ್ದು ದತ್ತನ್ ಮೇಲಲ್ವಾ? ಅಂದ್ರೆ ಅವ್ನ್ ಕಾಣೆ ಆಗೋದ್ರ ಹಿಂದೆ ನಿನ್ ಕೈವಾಡ ಇದೆಯಾ? ನೀನು ಯಾವ್ದಕ್ಕೂ ಉತ್ತರ ಕೊಡದೆ ಹೀಗ್ ಸ್ಮೈಲ್ ಮಾಡಿದ್ರೆ ಹೇಗೆ? ಪ್ಲೀಸ್ ಹೇಳಕ್ಕ, ಏನ್ ನಡೆಸ್ತಾ ಇದೀಯಾ? ನಡೆಸ್ತಾ ಇಲ್ಲ. ಇಷ್ಟು ದಿನ ಆನೆ ನಡೆದಿದ್ದೇ ದಾರಿ ಅಂತ ನಡೀತಾ ಇತ್ತು. ಈಗ ಆ ಆನೆ ಕಾಲ್ನ ನಾನು ಮುರಿದಿದ್ದೀನಿ. ಅಂದ್ರೆ ಇನ್ ಮುಂದೆ ಎಲ್ಲ ನಾನೇ, ಎಲ್ಲ ನಂದೆ. ಅಯ್ಯೋ, ತಲೆ ಕೆಡ್ತಿದೆ ಅಕ್ಕ. ಸುತ್ತಿ ಬೆಳೆಸಿನೇ ಮಾತಾಡ್ತೀಯಲ್ಲ, ಸ್ವಲ್ಪ ಅರ್ಥ ಆಗೋ ತರ ಮಾತಾಡು. ಸದ್ಯದಲ್ಲೇ ಎಲ್ಲ ಅರ್ಥ ಆಗತ್ತೆ ಹೇಮ, ವೇಟ್ ಮಾಡು ಸ್ವಲ್ಪ. ನನಗೆ ವೇಟ್ ಮಾಡಕ್ ಆಗಲ್ಲ ಅಕ್ಕ. ಕಾಯ್ಬೇಕು, ಕಾದ್ರೇನೆ ಮಜಾ.
ಈಗ ಸುಮ್ಮನೆ ಪ್ರಶ್ನೆ ಮಾಡಿದೆ, ಪಾರ್ಟಿ ಎಂಜಾಯ್ ಮಾಡು. ಒಟ್ಟಲ್ಲಿ ಯಾರಿಗೂ ಗ್ರಹಚಾರ ಕೆಟ್ಟಿದೆ ಅನ್ನು. ಗ್ರಹಚಾರ ಕೆಟ್ಟಿರೋದಷ್ಟೇ ಅಲ್ಲ ಹೇಮಾ, ನನ್ನ ಶತ್ರು ಸ್ಥಾನದಲ್ಲಿದ್ದ ಗ್ರಹಗಳೇ ಸುಟ್ಟು ಬೂದಿ ಆಗಿವೆ. ಆ ಫೋಟೋಲಿ ಏನೋ ಮಿಸ್ ಆಗ್ತಿದೆಯಲ್ಲ. ಹೌದಾ? ಹ್ಮ್, ಏನು? ನನ್ನ ಹೆಗಲ್ ಮೇಲೆ ಅವಳಿ ಜವಳಿ ಮಕ್ಕಳು. ಹೇಗಪ್ಪ ಈ ದೃಷ್ಟಿಗೆ ಧೈರ್ಯ ಹೇಳಿ? ದೃಷ್ಟಿ, ಅಣ್ಣ, ನನ್ ಗಂಡಂಗೇನೂ ಆಗಿರಲ್ಲ ಅಲ್ವಾ? ದೃಷ್ಟಿ, ದತ್ತ ಹೋಗೋಕ್ಕೂ ಮುಂಚೆ ಎಲ್ಲಿಗಾದ್ರೂ ಹೋಗ್ತೀನಿ ಅಂತ ಹೇಳಿದ್ನ? ಅಂದ್ರೆ ಇಂತಲ್ಲೇ ಹೋಗ್ತೀನಿ ಅಂತ ಏನಾದ್ರೂ ಹೇಳಿದ್ನ? ಅವ್ರ ಹತ್ರ ಹಾಳಿ ಮಾಡಿಸ್ಕೊಂಡಿದ್ದೆ ಅಣ್ಣ, ಇನ್ಮೇಲ್ ರೌಡಿಸಂ ಬಿಡಿ ಅಂತ. ನಿನಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಅಕ್ಕ ಅನ್ನೋ ಅಸ್ತ್ರ ಇದೆ, ಆ ಅಸ್ತ್ರನೇ ಇಟ್ಕೊಂಡು ಅವನು ಚುಚ್ತೀನಿ, ಅವನನ್ನ ಸೋಲಿಸ್ತೀನಿ. ಕೈಗೆ ರಕ್ತ ಅಂಟ್ಕೊಳ್ದೇನೆ ಕೆಲ್ಸ ಮಾಡಿ ಮುಗಿಸ್ತೀನಿ. ಶರಾವತಿ ಚಿಕ್ಕಮ್ಮವರು ನನ್ಗೆ ಹೆದರಿಸಿದ್ದು ನಿಜ. ಅದ್ ನಾನ್ ನಿಮ್ಗೂ ಹೇಳಿದ್ದೆ ಅಲ್ವಾ? ಮತ್ ನಡಿ ಅತ್ತೆಮ್ಮನ ಹತ್ರ ಹೋಗಿ ಎಲ್ಲ ಹೇಳ್ಬಿಡೋಣ. ಏನಂತ ಹೇಳ್ತೀರಾ ಕಿಶೋರಣ್ಣ? ಏನ್ ಸಾಕ್ಷಿ ಇದೆ ಅಂತ ಹೇಳ್ತೀರಾ? ನಾವು ದೂರ ಹೇಳಕ್ ಹೊರಟಿರೋದು ಹೊರಗಿನವ್ರ ಬಗ್ಗೆ ಅಲ್ಲ, ಅವ್ರ ಸ್ವಂತ ಮಗಳ ಬಗ್ಗೆ. ಅವರಿದು ನಂಬ್ತಾರ? ಖಂಡಿತ ನಂಬಲ್ಲ. ಇದು ಅಲ್ದೆ ಶರಾವತಿನೇ ಮಾಡಿಸಿದ್ದು ಅನ್ನೋದಕ್ಕೆ ನಮ್ಮ ಹತ್ರ ಸಾಕ್ಷಿನೂ ಇಲ್ಲ. ಆದ್ರೂ ನೀವೊಂದ್ಸಾರಿ ಅವ್ರ ಹತ್ರ ಕೇಳ್ಬೇಕಿತ್ತು. ಕೇಳ್ದೆ, ಆದ್ರೆ ಅವಳಿಲ್ಲ ಅಂತಂದ್ಲು. ನೀನ್ ಹೇಳ್ದಾಗೆ ಸಾಕ್ಷಿ ಇಲ್ದೆ ಅತ್ತೆಮ್ಮನ ಮುಂದೆ ಹೋದ್ರೆ ತಪ್ಪಾಗತ್ತೆ. ಅವ್ರು ನನ್ಗೆ ಹೆದರ್ಸೋದೇನು ಹೊಸದಲ್ಲ ಕಿಶೋರಣ್ಣ, ಹಾಗಾಗಿ ಈ ರೀತಿ ಹೆದರಿಸ್ತಾನೆ ಇದ್ರು. ಆದ್ರೆ ಸೀರಿಯಸ್ ಆಗಿ ಯಾವತ್ತೂ ಈ ತರ ದೊಡ್ಡ ಹೆಜ್ಜೆ ಇಟ್ಟಿರ್ಲಿಲ್ಲ. ಅಣ್ಣ, ದತ್ತನ್ಗೆ ಯಾರಾದ್ರೂ ಶತ್ರುಗಳಿದಾರ? ಊರಲ್ಲಿ ಅವರು ಎಲ್ರಿಗೂ ಸಹಾಯ ಮಾಡ್ತಿದ್ರು, ಎಲ್ರು ಅವ್ರನ್ನ ದೇವ್ರು ಅಂತ ಕರೀತಿದ್ರು. ಹೀಗಿರುವಾಗ ಅವ್ರಿಗೆ ಯಾರು ಕೆಟ್ಟದ್ ಮಾಡ್ತಾರೆ ಕಿಶೋರಣ್ಣ? ಇದು ಕಲಿಯುಗ ದೃಷ್ಟಿ. ಈ ಕಾಲದಲ್ಲಿ ಒಳ್ಳೆ ಕೆಲಸ ಮಾಡೋರ್ಗೆ ಶತ್ರುಗಳು ಜಾಸ್ತಿ. ಹಾಗೆ ದತ್ತನ್ ಪ್ರೊಫೆಷನ್ ಕೂಡ ಅಷ್ಟೇ ಅಪಾಯದ್ದಲ್ವಾ? ಇದೇ ಕಾರಣಕ್ಕೆ ನಾನು ಅಮ್ಮನ ಹತ್ರ ಏನು ಮಾತಾಡಿಲ್ಲ. ನೂರ ಜನಗಳ ಮಧ್ಯ ಕಲ್ಲು ಹೊಡೆದವ್ರು ಯಾರು ಅಂತ ಕಂಡುಹಿಡಿಯೋದು ಅಷ್ಟು ಸುಲಭ ಅಲ್ಲ ಅಣ್ಣ. ನನಗೀಗ ಸಾಹುಕಾರು ಮನೆಗೆ ಬರಬೇಕು, ಅಷ್ಟೇ ಮುಖ್ಯ, ಬೇರೇನೂ ಇಲ್ಲ. ಬರ್ತಾನೆ ದೃಷ್ಟಿ, ನೀನ್ ಧೈರ್ಯ ತಗೋ.